ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಖುಷಿಯಾಗಿರಬಹುದು ಅನ್ಕೋತೀನಿ. ಫೈನಲಿ ಯುವನಿಧಿ ಪೆಂಡಿಂಗ್ ಅಮೌಂಟ್ ಎಲ್ರಿಗೂ ಕೂಡ ಕ್ರೆಡಿಟ್ ಆಗಿದೆ. ಟೋಟಲ್ 12K ಅಮೌಂಟ್ ಅಂದರೆ 4 ತಿಂಗಳ 12,000 ರೂಪಾಯಿ ಅಮೌಂಟು ಎಲ್ರಿಗೂ ಕೂಡ ಬಂದಿರಬಹುದು ಅನ್ಕೋತೀನಿ. ವಿಡಿಯೋದಲ್ಲಿ ಯಾರ್ಯಾರಿಗೆ 4 ತಿಂಗಳು ಅಮೌಂಟು, ಯಾರಿಗೆ 3 ತಿಂಗಳು, ಯಾರಿಗೆ 2 ತಿಂಗಳು, ಇನ್ನೂ ಕೆಲವ್ರಿಗೆ ಬಂದೇ ಇಲ್ಲ ಅಮೌಂಟು, ಯಾವಾಗ ಬರುತ್ತೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ಕೊತಿದ್ರೆ ಅಥವಾ ಇಲ್ಲಿವರೆಗೂ ಫಾಲೋನೇ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ. 100% ಜೆನ್ಯೂನ್ ಇನ್ಫಾರ್ಮೇಷನ್, ಪಕ್ಕಾ ಇನ್ಫಾರ್ಮೇಷನ್ ಯುವನಿಧಿ ಬಗ್ಗೆ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ಬೇಕಿತ್ತು ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿರೋ ಕಮೆಂಟ್ಗಳನ್ನ ನೋಡಿ. ಎಷ್ಟು ನನಗೆ ಖುಷಿ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 4 ಕಂತಿನ 12,000 ರೂಪಾಯಿ ಅಮೌಂಟು ಜಮೆ ಆಗಿದೆ. 5 ತಿಂಗಳದ್ದು ಬರಬೇಕಿತ್ತು, 1 ತಿಂಗಳದ್ದು ಪೆಂಡಿಂಗ್ ಉಳ್ಕೊಂಡಿದೆ. ಯಾವ್ಯಾವ ತಿಂಗಳು ಅಮೌಂಟ್ ಬಂದಿದೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನು ನಿಮಗೆ ಮೊದಲನೇ ಪ್ರೂಫು 4 ಕಂತಿನ ಹಣ ಬಂದಿದೆ ಅಂತ ಹೇಳೋದಕ್ಕೆ ನೋಡಿ. ಇವತ್ತು 1 ಮಂತ್ ಅಮೌಂಟ್ ಬಂತು. ಟೋಟಲ್ ಎಷ್ಟು ಬಂತು ಅಂತ ಹೇಳಿದ್ರೆ 4 ಮಂತ್ಸ್ ಅಮೌಂಟ್ ಬಂದಿದೆ ಅಂತ ಕ್ರೆಡಿಟ್ ಹಾಕಿದ್ದಾರೆ. ಹಾಗೆ ನೀವೇನಾದರೂ ಯುವನಿಧಿ ಅಪ್ಲಿಕೇಶನ್ ಹಾಕಬೇಕು, ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ನು ಅಥವಾ ಯುವನಿಧಿ ಸ್ಟೇಟಸ್ ಚೆಕ್ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನನ್ನ ಪರ್ಸ್ನಲಿ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ಚೆಕ್ ಮಾಡಿಕೊಡ್ತೀನಿ. ಹೊಸದಾಗಿ ಯಾರಾದರೂ ಇದ್ದರೆ ಅಪ್ಲೈ ಮಾಡಿಕೊಡ್ತೀನಿ. ಅದಕ್ಕೆ ಫೀಸ್ ಅಂತೂ ತೊಗೋತೀನಿ. ಮೊದಲೇ ಹೇಳಿದ್ದೀನಿ. ಯಾರಿಗಾದ್ರೂ ಬೇಕಿತ್ತು ಅಂದರೆ ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಯುವನಿಧಿ ಅಪ್ಲಿಕೇಶನ್ ಆಗಿರ್ಬೋದು, ಸ್ಟೇಟಸ್ ಡಿಕ್ಲರೇಷನ್ ಏನೇ ಇರ್ಬೋದು. ಇನ್ನು ಅಮೌಂಟ್ ವಿಚಾರಕ್ಕೆ ಬರೋದಾದರೆ ಟೋಟಲ್ ಆಗಿ 4 ತಿಂಗಳ ಅಮೌಂಟ್ ಬಂದಿದೆ. ಯಾವ್ದು ಅಂತ ಹೇಳಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಟ್ಟು 4 ತಿಂಗಳು ಅಮೌಂಟು ಕ್ರೆಡಿಟ್ ಆಗಿದೆ. ಹಾಗೆ ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ ಕೆಲವರಿಗೆ ಇನ್ನೂ ಕೂಡ ಏಪ್ರಿಲ್ ತಿಂಗಳಾಗಿರ್ಬೋದು, ಮಾರ್ಚ್ ತಿಂಗಳಾಗಿರೋ ಅಮೌಂಟು ಬರಬೇಕಾಗಿದೆ. ಅವ್ರು ವೆಯ್ಟ್ ಮಾಡಬೇಕು, ಆದಷ್ಟು ಬೇಗ ಬರುತ್ತೆ. ಅದೆಲ್ಲ ಸ್ಟಾರ್ಟ್ ಆಗಿರೋದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಅಮೌಂಟ್ ಸ್ಟಾರ್ಟ್ ಆಗಿ 2 ಡೇಸ್ ಅಷ್ಟೇ ಆಗಿದೆ. ನಿನ್ನೆ ಎಲ್ಲ ಮೊನ್ನೆ ಅಮೌಂಟ್ ಸ್ಟಾರ್ಟ್ ಆಗಿತ್ತು. ನೋಡಿ, ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಬಟ್ ನಿಮಗೆ ಯಾವ ಡೇಟು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. 16/6 ಅಂತ ಇದ್ದರೆ ಕೆಲವುದ್ರಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ವಾ, ಸೊ ಯಾವ ಡೇಟು ಅಂತ ಗೊತ್ತಾಗೋದಿಲ್ಲ. ಕೆಲವ್ರು ಕಮೆಂಟ್ ಮಾಡಿದ್ದಾರೆ 4 ಮಂತ್ಸ್ ಅಮೌಂಟ್ ಬಂದಿದೆ, 3 ಮಂತ್ಸ್ ಅಮೌಂಟ್ ಬಂದಿದೆ ಅಥವಾ 2 ಮಂತ್ಸ್ ಅಮೌಂಟ್ ಬಂದಿದೆ ಅಂತ ಹೇಳಿ. ನೀವು ಹಾಗೆ ಚೆಕ್ ಮಾಡ್ಕೋಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ. ಹಾಗೆ ನಿಮಗೆ ಎಷ್ಟು ಕಂತಿನ ಅಮೌಂಟ್ ಬಂದಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಈಗ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಏಪ್ರಿಲ್ ತಿಂಗಳು ಅಮೌಂಟು ಮತ್ತು ಮಾರ್ಚ್ ತಿಂಗಳು ಅಮೌಂಟು 2 ಡೇಸ್ ಬ್ಯಾಕ್ ರಿಲೀಸ್ ಆಗಿದೆ. ಆದಷ್ಟು ಬೇಗ ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಬರುತ್ತೆ. ಡಿಸ್ಟಿಕ್ ವೈಸ್ ಅಮೌಂಟ್ ಏನು ಹಾಕಿಲ್ಲ, ನಾರ್ಮಲಿ ಹಾಕ್ದಂಗೆ ಹಾಕಿದ್ದಾರೆ. ಕೆಲವು ಡಿಸ್ಟಿಕ್ ಅವ್ರು ನಮ್ಗೆ ಇನ್ನೂ ಬಂದಿಲ್ಲ, ದಾವಣಗೆರೆ ಬಂದಿಲ್ಲ, ಚಿಕ್ಕಬಳ್ಳಾಪುರ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ಅಮೌಂಟ್ ಬರುತ್ತಂತೆ. ನನಗೆ ಅವ್ರ ಕಡೆಯಿಂದನೇ ಕಾಲ್ ಬಂದಿತ್ತು, ಅಮೌಂಟ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಬಟ್ ನಮ್ದು ಹೈಯರ್ ಎಜುಕೇಷನ್ ಅಂತ ತೋರಿಸ್ತಾ ಇದ್ದಿದ್ದರಿಂದ ಅದೇನು ಕ್ಲಿಯರ್ ಆಗಿಲ್ಲ, ಹಾಗೆ ಬರ್ತಿದೆ. ಅಮೌಂಟ್ ಬಂದಿರಲಿಲ್ಲ. ಬೇರೆ ಸ್ಟೂಡೆಂಟ್ಸ್ ಎಲ್ಲ ನಮಗೆ ವಾಟ್ಸಪ್ಪಲ್ಲಿ ಇನ್ಫಾರ್ಮ್ ಮಾಡಿದ್ರು, ಮೇಡಮ್ ಅಮೌಂಟ್ ರಿಸೀವ್ ಆಗಿದೆ ಅಂತ. ಅವಾಗ ನಾನು ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಸರ್ ಅಮೌಂಟ್ ಬಂದಿದೆ ಅಂತ ಹೇಳಿ. ಸೊ ಏನು ಪೆಂಡಿಂಗ್ ಇದೆಯೋ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ದಾರೆ. ಯಾರಿಗೆ ಬಂದಿಲ್ವೋ ಅಂಥವರಿಗೆ, ಕೆಲವರಿಗೆ 4 ತಿಂಗಳು ಅಮೌಂಟು ಬಂದಿದೆ, ಕೆಲವರಿಗೆ 3 ತಿಂಗಳು, ಕೆಲವರಿಗೆ 2 ತಿಂಗಳದ್ದು ಮಾತ್ರ ಬಂದಿದೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಜನವರಿ ತಿಂಗಳಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ, ಸೊ ಜನವರಿ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕ್ದವ್ರಿಗೆ ಫೆಬ್ರವರಿಯಲ್ಲಿ ಡಿಕ್ಲರೇಷನ್ ತೊಗೊಂಡಿಲ್ಲ. ಆ ಡಿಕ್ಲರೇಷನ್ ಯಾರೂ ಕೂಡ ಮಾಡೋಕ್ಕಾಗಿಲ್ಲ. ಕೆಲವರಿಗೆ ಪ್ರಾಬ್ಲಮ್ ಆಗಿತ್ತು. ಹೊಸದಾಗಿ ಅಪ್ಲೈ ಮಾಡಿದವ್ರಿಗೆ ಡಿಕ್ಲರೇಷನ್ ತೊಗೊಂಡಿಲ್ಲ. ಸೊ ಅಂಥವ್ರಿಗೆ ಫೆಬ್ರವರಿ ಬಿಟ್ಟು ಜನವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಅಮೌಂಟ್ ಬಂದಿದೆ. ಹಾಗೆಯೇ ಮತ್ತೆ ಕೆಲವರಿಗೆ ಡಿಸೆಂಬರ್ ಬಂದಿರಲಿಲ್ಲ. ಸೊ ಡಿಸೆಂಬರ್ ಪೆಂಡಿಂಗ್ ಅಮೌಂಟು ಕೂಡ ಕ್ಲಿಯರ್ ಆಗಿದೆ. ಕೆಲವರಿಗೆ ಫೆಬ್ರವರಿ ಮತ್ತು ಮಾರ್ಚ್ದು DBT ಪುಷ್ಡ್ ಅಂತಲೇ ತೋರಿಸ್ತಾ ಇದೆ. ಬಟ್ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಏಪ್ರಿಲ್ ತಿಂಗಳು ಅಮೌಂಟು DBT ಪ್ರೋಸೆಸ್ಡ್ ಅಂತ ಬರ್ತಾ ಇದೆ. ಸೊ ವೆಯ್ಟ್ ಮಾಡಬೇಕು, ಎಲ್ರದ್ದು ಕೂಡ ಕ್ಲಿಯರ್ ಆಗುತ್ತೆ. ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರಿ, 2 ವರ್ಷ ಆಯಿತು, ನಮ್ಮದು 22 ಕಂತಿನ ಹಣ ಬಂದಿದೆ, 2 ಕಂತಿನ ಹಣ ಬರುತ್ತಾ ಬರೋದಿಲ್ವ ಅಂತ. 24 ಮಂತ್ಸ್ದು ನಿಮ್ಮದು ಅಮೌಂಟ್ ಬರಬೇಕು ಅಂದರೆ 24 ತಿಂಗಳದ್ದು ಕೂಡ ಅಮೌಂಟ್ ಬಂದೇ ಬರುತ್ತೆ. 2 ವರ್ಷ ಕಂಪ್ಲೀಟ್ ಆಗುತ್ತೆ. 2 ವರ್ಷ ಆದಮೇಲೆ ಅಮೌಂಟ್ ಬರೋದಿಲ್ಲ. ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿರಿ. ನೆಕ್ಸ್ಟ್ ವಿಡಿಯೋ ನಾನು ಅದ್ರ ಬಗ್ಗೆನೇ ಮಾಡ್ತೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಎಷ್ಟು ವರ್ಷ ಬರುತ್ತೆ ಅಂತ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, 2 ವರ್ಷ ಅಷ್ಟೇ ಯುವನಿಧಿ ಅಮೌಂಟು ಬರೋದು. 2 ವರ್ಷ ಆದಮೇಲೆ ನಿಮಗೆ ಡಿಕ್ಲರೇಷನ್ ತೊಗೊಳ್ಳಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, 2 ವರ್ಷ ಆಗಿದ್ರೂ ಕೂಡ 2 ತಿಂಗಳದ್ದು ಡಿಕ್ಲರೇಷನ್ ತೊಗೊಂಡಿತ್ತು, ಮಾರ್ಚ್ ಮತ್ತು ಏಪ್ರಿಲ್ ಅವ್ರದ್ದು. ಬಟ್ ಅವ್ರಿಗೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಬಟ್ ಏನೇ ಇದ್ದರೂ ಕೂಡ 2 ವರ್ಷ ಅಷ್ಟೇ ಅಮೌಂಟ್ ಬರೋದು. ಆಮೇಲೆ ಇನ್ನೊಂದಷ್ಟು ಜನ ಕೇಳಿದರು, ಮೇಡಮ್ ನಮ್ಮದು ಡಿಗ್ರಿದು ಮೇಲೆ ಅಪ್ಲೈ ಮಾಡಿದೆ, ಈಗ ಡಬಲ್ ಡಿಗ್ರಿ ಕಂಪ್ಲೀಟ್ ಆಯಿತು, ಸೊ ಮತ್ತೆ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರು. ಸದ್ಯಕ್ಕೆ ಈಗ ಚೆಕ್ ಮಾಡಿರೋ ಪ್ರಕಾರ ಒಂದು ಕೋರ್ಸ್ಗೆ ಒಂದು ಸಲ ಅಷ್ಟೇ ಅಪ್ಲೈ ಅಂದರೆ ಒಬ್ಬ ವಿದ್ಯಾರ್ಥಿ ಒಂದು ಸಲ ಅಷ್ಟೇ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ಇನ್ನೊಂದು ಕೋರ್ಸ್ ಮುಗಿಸಿದ್ದೀವಿ ಅಂತ ಅಪ್ಲೈ ಮಾಡೋಕ್ಕಾಗಲ್ಲ. ಇದೊಂದು ಅಪ್ಡೇಟ್. ಇದಿಷ್ಟು ಯುವನಿಧಿ ಬಗ್ಗೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇಲ್ಲಿವರೆಗೂ ಒಟ್ಟು 4 ತಿಂಗಳು ಯುವನಿಧಿ ಅಮೌಂಟ್ನ ಹಾಕಿದ್ದಾರೆ. 12,000 ಸುಮಾರು ಜನಕ್ಕೆ ಬಂದಿದೆ. ಯಾರ್ಯಾರಿಗೆ ಎಷ್ಟು ತಿಂಗಳ ಹಣ ಬಂದಿದೆ, ಎಷ್ಟು ಸಾವಿರ ಬಂದಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಇದು ಯೂಸ್ ಆಗಲಿ. ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. Thank you for all.